ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ದಿ ಅಪ್ಡೇಟ್ ಕನ್ನಡಿಗ. ಕರ್ನಾಟಕ ರಾಜ್ಯ ರಾಜಕಾರಣದಲ್ಲಿ ಕಳೆದ ಒಂದು ವರ್ಷದಿಂದ ನಡೀತಿದ್ದ ಸಿ ಎಂ ಕುರ್ಚಿ ಹಗ್ಗ ಜಗ್ಗಾಟ ಕೊನೆಗಂಡಂತೆ ಕಾಣ್ತಾ ಇದೆ. ಏನಪ್ಪ ಅಂತಂದರೆ ಮಂಗಳವಾರ ಏಕಾಏಕಿ ಕಾಂಗ್ರೆಸ್ ಹೈಕಮಾಂಡ್ ಸಿ ಎಂ ಸಿದ್ದರಾಮಯ್ಯ ಮತ್ತು ಡಿ ಸಿ ಎಂ ಶಿವಕುಮಾರ್ ಅವ್ರನ್ನ ಡೆಲ್ಲಿಗೆ ಕರೆಸ್ಕೊಳ್ಳುತ್ತೆ. ಅಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಮಲ್ಲಿಕಾರ್ಜುನ್ ಖರ್ಗೆ, ರಾಹುಲ್ ಗಾಂಧಿ, ಸುರ್ಜೇವಾಲಾ ಮತ್ತು ಕೆ ಸಿ ವೇಣುಗೋಪಾಲ್ ಅವರು ಸಿ ಎಂ ಸಿದ್ದರಾಮಯ್ಯ ಅವ್ರ ಜೊತೆ ಮತ್ತು ಡಿ ಕೆ ಶಿವಕುಮಾರ್ ಅವ್ರ ಜೊತೆ ಸಪ್ರೇಟ್ ಮೀಟಿಂಗ್ಸು ಮತ್ತು ಇಬ್ಬರನ್ನ ಕೂರಿಸ್ಕೊಂಡು ಒಂದು ಮೀಟಿಂಗ್ ಮಾಡ್ತಾರೆ. ಅದಾದಮೇಲೆ ಮೀಡಿಯಾ ಮುಂದೆ ಬಂದಾಗ ಅವ್ರು ಹೇಳ್ತಾರೆ, ಇಲ್ಲ ಇಲ್ಲಿ ನಾಯಕತ್ವದ ಬಗ್ಗೆ ಚರ್ಚೆ ಆಗಿಲ್ಲ, ಬರೀ ರಾಜ್ಯಸಭೆ ಮತ್ತು ಪರಿಷತ್ ಚುನಾವಣೆ ಬಗ್ಗೆ ಮಾತ್ರ ಚರ್ಚೆ ಆಗಿದೆ ಅಂತ ಹೇಳ್ತಾರೆ. ಬಟ್ ಒಳಗಡೆ ವಿಷಯ ಏನಪ್ಪ ಅಂತಂದರೆ ಸಿ ಎಂ ಸಿದ್ದರಾಮಯ್ಯ ಅವ್ರಿಗೆ ರಾಷ್ಟ್ರ ರಾಜಕಾರಣಕ್ಕೆ ಬರುವಂತೆ ಆಹ್ವಾನ ನೀಡಲಾಗಿದೆ. ರಾಷ್ಟ್ರ ರಾಜಕಾರಣಕ್ಕೆ ಬನ್ನಿ, ರಾಜ್ಯಸಭೆಗೆ ಎಲೆಕ್ಟ್ ಮಾಡ್ತೀವಿ, ಅದಾದಮೇಲೆ ಅಲ್ಲೊಂದು ಅತ್ಯುನ್ನತ ಒಂದು ಹುದ್ದೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದರ ಅರ್ಥ ಏನಪ್ಪ ಅಂತಂದರೆ ನೀವು ಮುಖ್ಯಮಂತ್ರಿ ಕುರ್ಚಿಯಿಂದ ರಾಜೀನಾಮೆ ನೀಡಬೇಕು ಅಂತ ಇದರ ಅರ್ಥ ಅಂತ ಹೇಳಿದ್ದಾರೆ. ಸೊ ಇದಕ್ಕೆ ಸಿ ಎಂ ಸಿದ್ದರಾಮಯ್ಯ ಅವರು ಪ್ರತಿಕ್ರಿಯೆ ನೀಡಿದ್ದಾರೆ. ಇದಕ್ಕೆ ನನಗೆ 2-3 ದಿನ ಟೈಮ್ ಬೇಕು, ಯಾವುದನ್ನು ನಾನು ಗುರುವಾರದೊಳಗಡೆ ಇದ್ರ ಬಗ್ಗೆ ಮಾಹಿತಿ ನೀಡ್ತೀನಿ, ಇದ್ರ ಬಗ್ಗೆ ನಾನು ನಿರ್ಧಾರವನ್ನು ತಿಳಿಸ್ತೀನಿ ಅಂತ ಹೇಳಿದ್ದಾರೆ. ಸೊ ಇದಾದಮೇಲೆ ಸಿ ಎಂ ಸಿದ್ದರಾಮಯ್ಯ ಅವರು ಅಲ್ಲಿಂದ ನೇರವಾಗಿ ನಿನ್ನೆ ಅಂದರೆ ಮಂಗಳವಾರ ರಾತ್ರಿಯೇ ಬೆಂಗಳೂರಿನ ತಮ್ಮ ನಿವಾಸಕ್ಕೆ ತೆರಳಿದ್ದಾರೆ. ಅಲ್ಲಿಂದ ತಮ್ಮ ಆಪ್ತ ಸಚಿವರು ಯಾರಿದ್ದಾರೆ, ಆಪ್ತ ಬಳಗ ಯಾರಿದ್ದಾರೆ ಅವ್ರ ಜೊತೆ ಚರ್ಚೆಯನ್ನು ಮಾಡಿದ್ದಾರೆ. ಬಟ್ ಡಿ ಕೆ ಶಿವಕುಮಾರ್ ಅವರು ಅಲ್ಲೇ ಮಂಗಳವಾರ ದೆಹಲಿಯಲ್ಲೇ ಉಳ್ಕೊಂಡಿದ್ದಾರೆ. ಸಿ ಎಂ ಸಿದ್ದರಾಮಯ್ಯ ಅವರು ಈ ಬಗ್ಗೆ ಚರ್ಚೆ ಆದಮೇಲೆ ಇಲ್ಲಿ ಬುಧವಾರ ಮತ್ತೆ ಹೈಕಮಾಂಡ್ ತಂಡ ಇಲ್ಲಿ ಬೆಂಗಳೂರಿಗೆ ಬರ್ತಾ ಇದೆ. ಇಲ್ಲಿ ಸಿ ಎಂ ಸಿದ್ದರಾಮಯ್ಯ ಅವರು ಈ ಆಪ್ತ ಬಳಗ ಏನು ಹೇಳ್ತಾ ಇದೆ ಅದನ್ನ ಬಗ್ಗೆ ಮಾಹಿತಿನ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಇದರಲ್ಲಿ ಏನು ಅಂತಂದರೆ ಅವರ ಆಪ್ತ ಬಳಗ ಏನು ಹೇಳ್ತಾ ಇದೆ, ನೀವು ರಾಜೀನಾಮೆ ಕೊಡಬಾರ್ದು ಅಂತ ಕೆಲವರು ಹೇಳಿದ್ರೆ, ಇನ್ನು ಕೆಲವರು ಕೊಟ್ಟರೂ ಕೂಡ ಅದಕ್ಕೆ ಕೆಲವೊಂದು ಷರತ್ತುಗಳನ್ನು ವಿಧಿಸಬೇಕು ಅಂತ ಹೇಳ್ತಾ ಇದ್ದಾರೆ. ಇನ್ನು ಬುಧವಾರ ಶಿವಕುಮಾರ್ ಅವರು ಸೀದಾ ಸಿ ಎಂ ನಿವಾಸಕ್ಕೆ ಬರ್ತಾ ಇದ್ದಾರೆ, ಸಿದ್ದರಾಮಯ್ಯ ನಿವಾಸಕ್ಕೆ. ಅಲ್ಲಿ ಎಲ್ಲ ಶಾಸಕ ಮತ್ತು ಸಚಿವರುಗಳ ಜೊತೆ ಸಭೆಯನ್ನು ನಡೆಸ್ತಿದ್ದಾರೆ. ಅಷ್ಟರೊಳಗೆ ಸಿ ಎಂ ಸಿದ್ದರಾಮಯ್ಯ ಅವರು ತಮ್ಮ ನಿರ್ಧಾರವನ್ನು ಖಚಿತಪಡಿಸಬೇಕಾಗುತ್ತೆ. ಈಗ ಸಿದ್ದರಾಮಯ್ಯ ಅವ್ರ ಕೋರ್ಟಲ್ಲಿ ಬಾಲಿದೆ. ಸೊ ಅವ್ರೇನು ಡಿಸೈಡ್ ಮಾಡ್ತಾರೆ ನನ್ನ ನೋಡಬೇಕಾಗುತ್ತೆ. ಇಲ್ಲಿ ಮತ್ತೆ ಸುಸೂತ್ರವಾಗಿ ಸಿ ಎಂ ಸಿದ್ದರಾಮಯ್ಯ ಅವರು ಬಿಟ್ಕೊಡ್ತಾರೆ ಡಿ ಕೆ ಶಿವಕುಮಾರ್ ಅವ್ರಿಗೆ. ಇಲ್ಲ ಅಂತಂದರೆ ಎನಿವೇ ಇವಾಗ ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಆಗಬೇಕು ಅಂತಂದರೆ ಅವ್ರು KPCC ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು. ಸೊ ಸಿದ್ದರಾಮಯ್ಯ ಅವರು ಏನು ಹೇಳ್ತಾರೆ, KPCC ಅಧ್ಯಕ್ಷ ಸ್ಥಾನಕ್ಕೆ ನನಗೆ ಬೇಕಾದವರು ನನ್ನ ಆಪ್ತ ಬಳಗದಿಂದ ಆಗಬೇಕು ಅಂತ ಹೇಳ್ತಾರೆ. ಇಲ್ಲ ಅಂತಂದರೆ DCM ಒಂದು 2-3 DCM ಮಾಡಬೇಕು ನಮಗೆ ಬೇಕಾದವ್ರನ್ನ ಅಂತ ಹೇಳ್ತಾರೆ. ಇಲ್ಲ ಯಾವುದೂ ಷರತ್ತು ವಿಧಿಸದೆ ಬಿಟ್ಟು ಹೋಗ್ತಾರೆ. ಇಲ್ಲ ಅಂತಂದರೆ ಮತ್ತೆ ಒಂದು ನನ್ನ ಶಾಸಕರ ಬಲ ಇಷ್ಟಿದೆ, ಸೊ ನನಗೆ ಮತ್ತೆ ಸಿ ಎಂ ಕೊಡಬೇಕು, ಇಲ್ಲಾಂತಂದರೆ ನಾನು ಶಾಸಕರನ್ನು ಕರ್ಕೊಂಡು ಹೊರಗೆ ಹೋಗ್ತೀನಿ, ಸರ್ಕಾರ ಬೀಳಿಸುವಂಥ ಒಂದು ಸೂಚನೆಯನ್ನು ಕೊಡ್ತಾರೆ. ಮತ್ತು ಇನ್ನೊಂದು ಹೈ ಡ್ರಾಮಕ್ಕೆ ಕರ್ನಾಟಕ ರಾಜ್ಯ ಸಾಕ್ಷಿಯಾಗುತ್ತಾ, ಇದೆಲ್ಲ ನೋಡಬೇಕು. ಇದು ಮಂಗಳವಾರ ನಡೆದಂಥ ಘಟನೆ. ನಾನು ಈ ವಿಡಿಯೋನ ಬುಧವಾರ ಮಾಡ್ತಾಯಿದ್ದೀನಿ. ಸೊ ಈ ಬುಧವಾರ ಏನೇನು ನಡೆಯುತ್ತೆ, ಇಲ್ಲ ಹೈಕಮಾಂಡ್ ಪ್ರಕಾರ ಏನು ಅಂತಂದರೆ ಇದಕ್ಕೆಲ್ಲ ಗುರುವಾರ ತೆರೆ ಬೀಳುತ್ತೆ. ಗುರುವಾರಕ್ಕೆ ಸಿ ಎಂ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡ್ತಾರೆ. ಡಿ ಕೆ ಶಿವಕುಮಾರ್ ಅವರು ತಮ್ಮ ಸಿ ಎಂ ಸ್ಥಾನವನ್ನು ಗುರುವಾರನೇ ಕ್ಲೈಮ್ ಮಾಡ್ತಾರೆ. ಇಲ್ಲ ಗುರುವಾರ ಅಥವಾ ಶುಕ್ರವಾರಕ್ಕೆ ಸಿ ಎಂ ಸ್ಥಾನವನ್ನು ಕ್ಲೈಮ್ ಮಾಡಿಕೊಂಡು ಪ್ರಮಾಣ ವಚನ ಸ್ವೀಕರಿಸ್ತಾರೆ ಅಂತ ಹೇಳ್ತಾರೆ ಅಂತ ಅಂದ್ಕೊಂಡಿದ್ದಾರೆ. ಬಟ್ ಹೈಕಮಾಂಡ್ ಏನಿದೆ ಅಂದರೆ ಯಾವುದೇ ವಿಷಯವನ್ನು ಹೊರಗಡೆ ಬಿಡುತ್ತಾ ಇಲ್ಲ, ಎಲ್ಲ ಗುಟ್ಟಾಗಿ ಮತ್ತು ಯಾವುದೇ ಹೈ ಡ್ರಾಮಾಕ್ಕೆ ಸಾಕ್ಷಿ ಆಗಬಾರ್ದು, ಯಾವುದೇ ಹೆಸರು ಪಕ್ಷಕ್ಕೆ ಹಾನಿ ಆಗಬಾರ್ದು, ಪಕ್ಷದ ಹೆಸರಿಗೆ ಹಾನಿ ಆಗಬಾರ್ದು ಅಂದ್ಬಿಟ್ಟು ಎಲ್ಲ ಗುಟ್ಟಾಗಿ ನಡೆಸ್ತಾ ಇದ್ದಾರೆ. ಬಟ್ ಸಿ ಎಂ ಸಿದ್ದರಾಮಯ್ಯ ಅವರ ನಿರ್ಧಾರ ಏನಿದೆ ಅಂತ ಇವಾಗ ನೋಡಬೇಕು, ಏನು ಡಿಸೈಡ್ ಮಾಡ್ತಾರೆ ಅಂತ. ಸೊ ಇದು ಮಂಗಳವಾರ ರಾತ್ರಿವರೆಗೂ ನಡೆದಿರೋಂಥ ಘಟನೆ. ನಾನು ಬುಧವಾರ ಬೆಳಿಗ್ಗೆ ವಿಡಿಯೋ ಮಾಡ್ತಾಯಿದ್ದೀನಿ. ಬುಧವಾರ ಏನೇನಾಗುತ್ತೆ ಅಂತ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಕೊನೆಗೂ ಈಗ ನೋಡ್ತಾ ಇದ್ದರೆ ಕೊನೆಗೂ ಇದು ಬಗೆಹರಿದಂತೆ ಕಾಣ್ತಾ ಇದೆ. ಬಟ್ ಎಲ್ಲವೂ ಇನ್ನೂ ಬಗೆಹರಿದಿಲ್ಲ. ಕೊನೆಗೂ ಕಾಂಗ್ರೆಸ್ನ ಕಟ್ಟಾಳು ಡಿ ಕೆ ಶಿವಕುಮಾರ್ ಅವರಿಗೆ ಸಿ ಎಂ ಸ್ಥಾನ ಸಿಗುತ್ತಾ ಅಂತ ಕಾದು ನೋಡಬೇಕಾಗುತ್ತೆ. ಸೊ ಮತ್ತೆ ಈ ನೆಕ್ಸ್ಟ್ ಅಪ್ಡೇಟ್ಸ್ ಏನು ಅಂತ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ. ಮತ್ತು ಮುಂದಿನ ವಿಡಿಯೋದವರೆಗೂ ಸಿಗೋವರೆಗೂ ಲವ್ ಯು ಆಲ್, ಟೇಕ್ ಕೇರ್, ಬಾಯ್ ಬಾಯ್.